ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ಬೋಟಿಕ್. ನಿಮಗೆ ಮೇಲ್ಗಡೆ ಪಿಕ್ಚರಲ್ಲಿ ತೋರಿಸ್ತಾ ಇರೋ ಥರ ನೆಕ್ ಡಿಸೈನ್ನ ಮಾಡ್ತಾ ಇದ್ದೀವಿ. ಹೇಗೆ ಸ್ಟಿಚಿಂಗ್ ಮಾಡಬೇಕು, ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬೋಟ್ ನೆಕ್ ಪ್ಯಾಟರ್ನ್ ಅಲ್ಲ, ಇದು ಹೈ ನೆಕ್ ಪ್ಯಾಟರ್ನ್. ಸೊ ಒಂದು ಸ್ವಲ್ಪ ಅಗಲ ಕಡಿಮೆ ಮಾಡಿಕೊಂಡೆ ನೆಕ್ ಡಿಸೈನ್ ಮಾಡಬೇಕು. ಹಾಗೆ ಇಲ್ಲಿ ಒಂದು 2 ಇಂಚಸ್ ಗ್ಯಾಪ್ ಬಿಟ್ಟು ಇಲ್ಲೆಲ್ಲ ಈ ಥರ ಶೇಪ್ ಹಾಕ್ಕೋಬೇಕು. ಈ ಶೇಪ್ನ ಇದೇ ಥರ ಇಲ್ಲಿ ಕಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಕಟ್ ಮಾಡಿದ್ದೀನಿ, ನಿಮಗೆ ತೋರಿಸೋಣ ಅಂತ ಈ ಥರ ಇಟ್ಟಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಕಟ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಮೇನ್ ಕ್ಲಾತ್ನ ಆ್ಯಡ್ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಮೇನ್ ಕ್ಲಾತ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇದೇ ಶೇಪಿಗೆ ಲೈನಿಂಗ್ ಏನಿದೆಯಲ್ಲ ಅದೇ ಶೇಪಿಗೆ ಒಂದು ಸ್ವಲ್ಪ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಬಿಟ್ಟು ಕಟ್ ಮಾಡಿದ್ದೀನಿ. ಹೊಲಿಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪೈಪಿಂಗ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಒಂದು ಕಾಲು ಇಂಚು ಮೇಲ್ಗಡೆ ಕೆಳಗಡೆ ಒಂದು ಕಾಲು ಇಂಚಷ್ಟು ಹೆಚ್ಚಾಗಿ ಕಟ್ ಮಾಡಿದ್ದೀನಿ. ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಈ ಕೆಳಗಿನ ಪಾರ್ಟ್ ಏನಿದೆಯಲ್ಲ ಇದಕ್ಕೆ ನಾವು ಪೈಪಿಂಗ್ ಹಾಕ್ಕೊಂಡ್ಬಿಡ್ಬೇಕು. ಈಗ ಹೇಗೆ ಹಾಕ್ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಈ ಥರ ಮೇಲ್ಗಡೆ ಅಷ್ಟೇ ನಾವು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಕೆಳಗಡೆ ಮಾಡಿರಬಾರ್ದು. ನಿಮಗೆ ಕರೆಕ್ಟ್ 1.5 ಇಂಚು ಎಕ್ಸ್ಟ್ರಾ ಕ್ಲಾತ್ ತೊಗೊಂಡಿರ್ತೀವಿ ನಾವು ಇದನ್ನು ಜಾಯಿಂಟ್ ಮಾಡಬೇಕು ಅಂತ. ಸೊ ಕರೆಕ್ಟಾಗಿ ಲೆಂತ್ ಬರಲಿ ಅಂತ ನಾನು ಕೆಳಗಡೆ ಪಾರ್ಟ್ನ ಮಾಡ್ಕೊಂಡಿಲ್ಲ. ಎಲ್ಲ ಎಕ್ಸಾಕ್ಟಾಗಿ ತೊಗೊಂಡಿದ್ದರೆ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಈ ಶೇಪಲ್ಲಿ ಮಾಡಿಕೊಂಡು ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಮೇಲ್ಗಡೆ ಶೇಪ್ನ ಮಾಡ್ಕೋಬೇಕು. ಈ ಶೇಪ್ನ ನೀವು ಪೈಪಿಂಗ್ ಮಾಡ್ಕೋಬೇಕು. ಇವಾಗ ಫಸ್ಟು ಈ ಥರ ಮೇಲ್ಗಡೆ ಪಾರ್ಟಿಗೂ ಪೈಪಿಂಗ್ ಹಾಕ್ಬಿಟ್ಟು ಸ್ಟಿಚಿಂಗ್ ಮಾಡಬೇಕು. ಈ ಥರ ನೋಡಿ ಇನ್ವಿಸಿಬಲ್ ಪೈಪಿಂಗ್. ಇಲ್ಲಿ ಕೆಳಗಡೆ ಕೂಡ ಒಂದು ಟಾಪ್ ಸ್ಟಿಚ್ ಹಾಕಿ ಲೈನ್ನ ಹಾಕಬೇಕು. ಈಗ ಕೆಳಗಡೆ ಹಾಕೋಣ. ಫುಲ್ ಕಂಪ್ಲೀಟ್ ಸ್ಟಿಚಿಂಗ್ ಆದಮೇಲೆ ಈ ಎಕ್ಸ್ಟ್ರಾ ಕ್ಲಾತಿಂದು ಫುಲ್ ನಾವು ಸ್ಟಿಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿಬಿಡ್ಬೇಕು. ಇದು ಮೇಲ್ಗಡೆ ಪಾರ್ಟು. ಈ ಥರ ಪೈಪಿಂಗ್ ಹಾಕಿ ಮೇಲೆ ಕೆಳಗೆ ಪೈಪಿಂಗ್ ಹಾಕಿದ್ದು ತೋರಿಸಿದ್ನಲ್ಲ, ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಏನಿದೆಯಲ್ಲ ಓವರ್ಲಾಕ್ ಮಾಡ್ಕೊಂಬಿಡ್ಬೇಕು. ನಾವು ಜಾಯಿಂಟ್ ಮಾಡಿದ ಮೇಲೆ ಇಲ್ಲಿ ಎಳಿ ಬಿಚ್ಚಬಾರ್ದಲ್ಲ, ಸೊ ಓವರ್ಲಾಕ್ ಮಾಡ್ಕೋಬೇಕು. ಇಲ್ಲದೇ ಇರೋರು ಏನು ತೊಂದರೆ ಇಲ್ಲ, ನಡೆಯುತ್ತೆ. ಇದ್ದರೆ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಈ ಕೆಳಗಡೆ ಪಾರ್ಟ್ನ ಏನಿದೆಯಲ್ಲ ಹಾಫ್ ಇಂಚು ಈ ಥರ ಮೇಲ್ಗಡೆ ಜೋಡಿಸ್ಕೋಬೇಕು. ಭಾಳ ಜೋಡಿಸ್ಬಾರ್ದು, ಜಸ್ಟ್ ಒಂದು ಹಾಫ್ ಇಂಚ್ ಅಷ್ಟೇ ಜೋಡಿಸ್ಕೊಂಡು ನೀಟಾಗಿ ಕರೆಕ್ಟಾಗಿ ಇಲ್ಲಿ ಮತ್ತು ಇಲ್ಲಿ ಅಡ್ಜಸ್ಟ್ ಆಗೋ ಥರ ಕರೆಕ್ಟಾಗಿ ಅರೇಂಜ್ ಮಾಡಿಕೊಂಡು ಈ ಶೇಪಲ್ಲಿ ಕೂಡಿಸ್ಕೊಂಡ್ರೆ ಇಲ್ಲಿ ಒಂದು ಸ್ಟಿಚ್ ಹಾಕ್ಬಿಟ್ರೆ ನಿಮಗೆ ಈ ಬ್ಯಾಕ್ ನೆಕ್ ಅನ್ನೋದು ರೆಡಿ ಆಗಿದೆ. ಇದೆಲ್ಲ ನೆಕ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೋಡಿ. ಇದು ಕಂಪ್ಲೀಟ್ ಸ್ಟಿಚ್ ಆದಮೇಲೆ ನಾನು ಶಾರ್ಟ್ಸಲ್ಲಿ ಈ ಬ್ಲೌಸಿಂದು ಡಿಸೈನ್ನ ಬಿಡ್ತೀನಿ. ಅದನ್ನು ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.